17ನೇ ತಾರೀಕು ಸೂರ್ಯಗ್ರಹಣ ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಅವತ್ತಿನ ದಿನನೇ ಗ್ರಹಣ ಕೂಡ ಇದೆ, ಶಿವರಾತ್ರಿಯ ಒಂದು ಆಚರಣೆ ಕೂಡ ಇದೇ ದಿನ ಆಗುವಂಥದ್ದು. ಇದೇ ಮಾಸದಲ್ಲಿ ಶನಿ ಜಯಂತಿ ಕೂಡ ಬರುತ್ತೆ. ಶನಿಯಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದ್ರೆ, ಗುರುದೇವ್, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫೆಬ್ರವರಿ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಶಿವರಾತ್ರಿ, ಗ್ರಹಣ, ಅಮಾವಾಸ್ಯೆ ಎಲ್ಲವೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕಷ್ಟ ನಿವಾರಣೆ ಆಗ್ಲಿಕ್ಕೆ ಒಂದು ತಂತ್ರವನ್ನ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು. ಅಷ್ಟ ಐಶ್ವರ್ಯಗಳನ್ನ ಕೂಡ ಈ ಒಂದು ಸುಲಭ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಫೆಬ್ರವರಿ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರ ಗ್ರಹ ಕುಂಭರಾಶಿ ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಸೂರ್ಯ ಗ್ರಹ ಕೂಡ ಕುಂಭರಾಶಿ ಪ್ರವೇಶ, 23ನೇ ತಾರೀಕು ಕುಜಗ್ರಹ ಅಂಗಾರಕ ಗ್ರಹ ಕೂಡ ಕುಂಭರಾಶಿಯ ಪ್ರವೇಶ ಮಾಡ್ತಾನೆ. ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಣ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ಬೋದು. ಫೈರ್ ರಿಂಗ್ ಅಂತ ಕೂಡ ಇದನ್ನ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ. ಅಂಟಾರ್ಟಿಕಾ, ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಗೋಚಾರ ಇರುವಂತದ್ದು. ಆದ್ರೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ವಿಶ್ವದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಗ್ರಹಣದ ಕಟ್ಟುಪಾಡು ಅಥವಾ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಇದು ಸ್ವಲ್ಪ ಯುದ್ಧ ಅಥವಾ ಯುದ್ಧ ಭೀತಿಯನ್ನ ಉಂಟು ಮಾಡತಕ್ಕಂತಹ ಗ್ರಹಣ ಅಂತ ಹೇಳ್ತೇನೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ಈ 4 ಗ್ರಹಗಳ ಸಂಚಾರ ಆಗ್ತಾ ಇದೆ. ಜೊತೆಗೆ ಆಲ್ರೆಡಿ ರಾಹು ಗ್ರಹ ಇದೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಗ್ರಹಗತಿಗಳ ಒಂದು ಸಂಚಾರ ಫಲದಿಂದಾಗಿ ಸ್ವಲ್ಪ ಯುದ್ಧ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ವಿಶ್ವದಲ್ಲಿ ನಿರ್ಮಾಣ ಆಗ್ಬೋದು. ಈಗ ನಮ್ಮ ದೊಡ್ಡ ದೊಡ್ಡ ದೇಶಗಳು ಹೋಗ್ತಾ ಇರುವಂತಹ ದಾಟಿಯನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕಾಮನೆಗಳು ಕಂಡು ಬರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ತಂತ್ರ, ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಜೀವನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ತುಂಬಾ ತ್ರಿಶಂಕು ಸ್ಥಿತಿಯಲ್ಲಿದೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆರೋಗ್ಯ, ವ್ಯಾಪಾರ, ವ್ಯವಹಾರ ಇನ್ನಿತರ ಹಲವಾರು ಪ್ರೀತಿ ಪ್ರೇಮ, ಒಂದು ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳಾಗ್ತಾ ಇರುವಂತವ್ರು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತಂತ್ರ ಒಂದಿದೆ, ಅದನ್ನ ಮಾಡ್ಕೋಬಹುದು. ಪ್ರತಿ ಸರಿ ಅಂತ ಈ ಸರಿ ಒಂದು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ಇಂಟ್ರೆಸ್ಟ್ ಇರುವಂತವ್ರು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಪಾರ್ಟ್, ನಿಮ್ಮ ಭವಿಷ್ಯ ತಿಳಿತಕ್ಕಂಥದ್ದು ಈ ಒಂದು ಅರ್ಧ ಭಾಗವನ್ನ ಸ್ಕಿಪ್ ಮಾಡ್ಕೊಂಡ್ರೆ ಕೊನೆಯ ಭಾಗದಲ್ಲಿ ಭವಿಷ್ಯ ಹೇಳಿದ್ರೆ ಡೈರೆಕ್ಟ್ ಅದನ್ನ ನೋಡ್ಕೊಳ್ಬಹುದು. ಶಿವರಾತ್ರಿ ಬರ್ತಾ ಇರೋದ್ರಿಂದ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಗೆ ತಗೋಬರಬೇಕಾಗತ್ತೆ. ಬಹಳ ಜನರ ಮನೆಯಲ್ಲಿ ಇರುತ್ತೆ, ಅವರು ಕೂಡ ಇದನ್ನ ಮಾಡ್ಕೋಬಹುದು. ಆಹಾರ ಪದ್ಧತಿ ನಿಮ್ಮದು ಏನೇ ಆಗಿದ್ರು ಕೂಡ ತೊಂದರೆ ಇರೋದಿಲ್ಲ. ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಪದ್ಧತಿ ಬಹಳ ಸುಲಭ ಇರುವಂತದ್ದು. ಒಂದು ಶಿವಲಿಂಗವನ್ನ ತಗೊಂಡು ಅದನ್ನ ಶುಚಿಗೊಳಿಸಿ ನೀರಿಂದ ತೊಳೆದು ಬಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದನ್ನ ಪಂಚ ಅಮೃತಗಳು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಬೋದು, ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹಾಕ್ಬೋದು. ಈ 5 ವಿಚಾರಗಳಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ. ನಂತರ ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ್, ಇದನ್ನ 108 ಬಾರಿ ಜಪ ಮಾಡ್ಕೋಬೇಕು. ಜಪ ಆದ ನಂತರದಲ್ಲಿ ಬಿಲ್ವ ಪತ್ರೆ ಇತ್ತು ಅಂದ್ರೆ ತುಂಬಾ ಒಳ್ಳೇದು. 108 ಸರಿನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಬಿಲ್ವ ಪತ್ರೆಯನ್ನ ಹಾಕಬಹುದು. ಇಲ್ಲ ಅಂದ್ರೆ ಶಿವ ಅಷ್ಟೋತ್ತರವನ್ನ ಕೂಡ, ನೀವು ಪುಸ್ತಕ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಶಿವ ಅಷ್ಟೋತ್ತರವನ್ನ ಕೂಡ ಹೇಳಬಹುದು. ನಂತರದಲ್ಲಿ ಒಂದು ನೈವೇದ್ಯವನ್ನ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯ ಆದ್ರೂ ಸರಿ, ಅಥವಾ ಮನೆಯಲ್ಲಿ ನೀವು ಒಂದು ಪಾಯಸದ ರೀತಿಯಲ್ಲಿ ಏನಾದ್ರೂ ಮಾಡಿ ನೈವೇದ್ಯ ಮಾಡಿದ್ರು ಸರಿ, ಅದನ್ನ ನೈವೇದ್ಯವಾಗಿ ಮಾಡಬೇಕಾಗತ್ತೆ. ನಂತರ ಧೂಪ ಮತ್ತು ದೀಪವನ್ನ ತೋರಿಸಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರು ಕೂಡ ವಿಶೇಷ ತಂತ್ರವನ್ನ ತಮ್ಮ ಮನೆಯಲ್ಲಿ ಸದಾ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದವರು ಶ್ರೀಮಂತರಾಗೋದು ನಿಶ್ಚಿತ. ಶಿವರಾತ್ರಿ ದಿನ ಈ ತಂತ್ರವನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ
ಒಂದು ವರ್ಷದೊಳಗಡೆ ನಿಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಅವಾಗ ನೀವು ನನ್ನನ್ನ ಪ್ರಶ್ನೆ ಮಾಡಿ ಕೇಳಬಹುದು. ನಾವು 1 ವರ್ಷದಿಂದ ಮಾಡ್ತಾ ಇದೀವಿ, ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದ ಮುಖಾಂತರದಲ್ಲಿ ಈ ಒಂದು ತಂತ್ರವನ್ನ ಸಿದ್ಧಿ ಆಗ್ಲಿಕ್ಕೆ ನಿಮ್ಗೆ ದೀಕ್ಷೆಯನ್ನ ನೀಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ 1 ವರ್ಷ ಬಿಟ್ಟು ನಿಮ್ಮ ಜೀವನ ಯಾವ ರೀತಿ ಬದಲಾಗಿರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನನಗೆ ತಿಳಿಸ್ಕೊಡಿ. ಆ ರೀತಿಯಾಗಿರ್ತಕ್ಕಂಥ ತಂತ್ರ ಜೀವನ ಬದಲಾಗಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ. ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ವಿಷಯ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇವರಿಗೆ ಸ್ವಲ್ಪ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಂಡವರು ಇವರಾಗಿರ್ತಾರೆ. ಅಂದ್ರೆ ಇವರು ನೋಡೋದಕ್ಕೆ ಅಥವಾ ಇವರಿಗೆ ಸುಂದರವಾಗಿರತಕ್ಕಂತಹ ವಸ್ತುಗಳು ಬಹಳ ಇಷ್ಟ ಆಗುತ್ತೆ. ಇದಕ್ಕೆ ಕಾರಣಗಳು ಬಹಳ ಸಿಂಪಲ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ, ರಾಷ್ಟ್ರಾಧಿಪತಿ ಶುಕ್ರ ಇರ್ತಾನೆ. ಲಾಂಛನ ಎತ್ತು, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರಾಧಿಪತಿ ಶುಕ್ರ ತತ್ವ ಭೂಮಿ ತತ್ವ ಆಗಿರುತ್ತೆ. ರಾಶಿ ಸ್ಥಿರ ರಾಶಿಯಾಗಿದ್ದು ದಕ್ಷಿಣ ದಿಕ್ಕು ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಇನ್ನ ಒಂದಷ್ಟು ವರ್ಣ ಅದೃಷ್ಟದ ದಿನ ನಿಮಗೆ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಶುಕ್ರವಾರ ಶನಿವಾರ ಮಾಡ್ಕೊಳ್ಳಿ. ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಅದೃಷ್ಟದ ಸಂಖ್ಯೆ 6 ಅನ್ನೋದನ್ನ ಮರಿಬೇಡಿ. ಹಾಗೆ ಏನಾದ್ರೂ ಕೆಲಸ ಪ್ರಾರಂಭ ಮಾಡೋದಾಯ್ತು ಅಂದ್ರೆ 6, 15 ಮತ್ತು 24ನೇ ತಾರೀಕು ಮಾಡ್ಕೊಳ್ಳಿ. ನಿಮ್ಮ ಮಿತ್ರ ರಾಶಿಯವರು ಮಕರ ಮತ್ತೆ ಕುಂಭ ರಾಶಿಯವರಾಗಿರ್ತಾರೆ. ಶತ್ರು ರಾಶಿಯವರು ಸಿಂಹ, ಧನು ಮತ್ತು ಮೀನ ರಾಶಿಯವರು ನಿಮಗೆ ಶತ್ರುಗಳಾಗಿರ್ತಾರೆ. ವಿಶೇಷ ಗುಣ ಅಂದ್ರೆ ಸ್ವಲ್ಪ ದಯಾಮಯಿಗಳು ಇವರಾಗಿರ್ತಾರೆ. ಇದರಲ್ಲಿ ನೀವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲರಲ್ಲೂ ಕೂಡ ಬೆರೆಯುವಂತಹ ಮನಸ್ಸು ಈ ಮಾಸದಲ್ಲಿ ನಿಮಗೆ ಹೆಚ್ಚಾಗುತ್ತೆ. ಎಲ್ಲರನ್ನು ಪ್ರೀತಿಸುವಂತದ್ದು, ಹಣಕಾಸಿನ ವಿಚಾರದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ಸ್ವಲ್ಪ ತೊಂದರೆ ಒಳಗಾಗುವಂತದ್ದಿರುತ್ತೆ. ಒಂದು ಸಂಪಾದನೆ ಅಂತಕ್ಕಂಥದ್ದು ಸಾಧಾರಣವಾಗಿದ್ರು ಕೂಡ ಈ ರಾಶಿಯವರು ಸಾಮಾನ್ಯರಂತೆ ಬದುಕೋದಿಲ್ಲ. ಇರೋ ಸಂಪಾದನೆಯಲ್ಲಿ ತುಂಬಾ ಚೆನ್ನಾಗಿ ಜೀವನ ಮಾಡಿಸ್ತಾ ಇರ್ತಾರೆ. ಆದ್ರೂ ಕೂಡ ಸ್ವಲ್ಪ ಸಾಲ ಬಾಧೆ ಅಂತಕ್ಕಂಥದ್ದು ಈ ಮಾಸದಲ್ಲಿ ಕಾಡಬಹುದು. ಆಗ್ಲೇ ಯಾವಾಗ್ಲೂ ಕೂಡ ಒಂದಷ್ಟು ದುಡಿಮೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಸೆಟ್ಲ್ ಆಗೋದಿಲ್ಲ. ಪ್ರತಿನಿತ್ಯ ದುಡಿಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ, ಇದಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನ ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಚುರುಕುತನ ಒಂದ್ ಸ್ವಲ್ಪ ಈ ಮಾಸದಲ್ಲಿ ಕಮ್ಮಿ ಆಗ್ಬೋದು. ಹಾಗೆ ಸಣ್ಣ ಕೆಲಸ ಮಾಡಬೇಕಾದ್ರೂ ದೊಡ್ಡ ಶ್ರಮವನ್ನ ನೀವು ಇಟ್ಟಿರ್ತೀರಿ. ಅಂದ್ರೆ ಯಾವುದೇ ಕೆಲಸ ಮಾಡೋದಾದ್ರೂ ಕೂಡ ಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ನೀವು ನಂಬಿರ್ತೀರಿ. ಹಾಗೆ ಉತ್ತಮ ದಶೆಯಲ್ಲಿ ಅನೇಕ ರೀತಿಯ ಅನುಕೂಲಗಳಾಗಿರುತ್ತೆ ಈ ಮಾಸ. ಅಂದ್ರೆ ಫೆಬ್ರವರಿ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಶತ್ರುಗಳು ಹಿಂದೆಂದಿಗಿಂತಲೂ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿರ್ತಾರೆ. ಆದ್ರೆ ಅವರಿಂದ ಒಂದು ಹೆಜ್ಜೆ ಮುಂದೆ ನೀವು ಹೋಗಿ ಅವರಿಗಿಂತ ಶಕ್ತಿವಂತರಾಗಿರ್ತೀರಿ. ಅವರನ್ನ ದಿಟ್ಟವಾಗಿ ಎದುರಿಸ್ತಕ್ಕಂತಹ ವಿಶೇಷವಾದ ಗುಣಲಕ್ಷಣಗಳು ಬರುತ್ತೆ. ಕೆಲಸದ ಒತ್ತಡ ಇರುತ್ತೆ. ಹಾಗಾಗಿ ತಾಳ್ಮೆಯನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಾಂಪತ್ಯದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ವೈಮನಸ್ಯ ಬರಬಹುದು. ಅದನ್ನ ನೀವು ಸ್ವಲ್ಪ ಶಾಂತಿ ವಹಿಸೋದಕ್ಕೆ ನೀವು ಓಡಾಡಬೇಕಾಗತ್ತೆ. ಒಬ್ಬರಿಗೊಬ್ಬರು ಭಾವನೆಗಳನ್ನ ಬೆರೆತುಕೊಂಡಾಗ ಇಬ್ರು ನಡುವೆ ಇರ್ತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದಾಂಪತ್ಯದಲ್ಲಿ ಶಾಂತಿ ಅಂತಕ್ಕಂಥದ್ದು ಕೂಡ ಇದರಿಂದಾಗಿ ನಿಮ್ಮಿಂದ ನೆಲೆಸಬೇಕಾಗತ್ತೆ. ಹಾಗೆ ವಾಹನ ಚಲಾಯಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಂತ ಹೇಳ್ತೇನೆ. ಯಾಕಂದ್ರೆ ಸ್ವಲ್ಪ ನೀವು ಮಾಡದೇ ಇದ್ರು ಕೂಡ ಇನ್ನೊಬ್ರು ಬಂದು ಸ್ವಲ್ಪ ಗಾಡಿ ಟಚ್ ಆಯ್ತು, ಸ್ಕ್ರಾಚ್ ಆಯ್ತು, ಈ ರೀತಿ ಸಂಭವಗಳು ಬಹುತೇಕ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೀಡಿಯಂ ಆಗಿರ್ತಕ್ಕಂತಹ ಸಂದರ್ಭ ಅಂತ ಹೇಳ್ತೇನೆ. ಹಾಗೆ ಗುರುವಿನಿಂದ ಹಲವಾರು ಅಡೆತಡೆಗಳು ಕಂಡು ಬಂದರೂ ಕೂಡ ಗುರಿಯೆಡೆಗೆ ದೃಷ್ಟಿ ಇಟ್ಟು ಮಾಡಿದಾಗ ಮಾತ್ರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಆಗುತ್ತೆ. ಕುಲದೇವರ ಆರಾಧನೆಯನ್ನ ಬಹುತೇಕ ಈ ಮಾಸದಲ್ಲಿ ನೀವು ಮಾಡಿದ್ರೆ ಶುಭ ನಿಮಗಾಗುತ್ತೆ. ನಿಧಾನವಾಗಿ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತಹ ಮಾಸ ಇದಾಗಿರುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಒಂದಷ್ಟು ಸಹಕಾರ, ಪ್ರೀತಿ, ವಿಶ್ವಾಸ, ಅವರ ಮನಸ್ಸನ್ನ ನೀವು ಗೆಲ್ತಕ್ಕಂತಹ ಮಾಸ ಇದಾಗಿರುತ್ತೆ.
ಆಗುತ್ತೆ. ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡ್ತಕ್ಕಂತಹ ಮಾಸ ಆಗಿರುವುದು. ಯಾವ್ದೋ ಒಂದು ಕೆಲಸಕ್ಕೆ ರಿಜಿಸ್ಟರ್ ಆಫೀಸ್ ಹೋಗ್ಬೋದು ಅಥವಾ ಸರ್ಕಾರಿ ಕಚೇರಿಯಲ್ಲಿ ಓಡಾಡುವಂತಹ ಒಂದು ಪರಿಸ್ಥಿತಿ ಕೂಡ ಬರಬಹುದು. ತಿಂಗಳಾಂತ್ಯದಲ್ಲಿ ಆಕಸ್ಮಿಕ ಯೋಜನೆಗಳು ಯಾವ್ದೋ ಒಂದು ಪ್ಲಾನ್ ಪೈಪ್ಲೈನ್ ಅಲ್ಲಿ ಇದ್ದು ಬಹಳ ಟೈಮ್ ಇಂದ ಸರಿಯಾಗಿ ಆಗ್ತಾ ಇಲ್ಲ, ನಡೀತಾ ಇಲ್ಲ ಅಂದ್ರೆ ಈ ಮಾಸದಲ್ಲಿ ಪ್ರಾರಂಭ ಆಗುತ್ತೆ. ದೂರ ಪ್ರಯಾಣ ಈ ಮಾಸದಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ರೆ ಪ್ರಯಾಣದಲ್ಲಿ ಒಂದಷ್ಟು ಅಡೆತಡೆಗಳಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭ ವೃಷಭ ರಾಶಿಯವರಿಗೆ ತಂದುಕೊಡುತ್ತೆ. ಎಲ್ರಿಗೂ ಶುಭವಾಗ್ಲಿ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.